ನೋಡತ್ತೆ ತಕ್ಕ 1 ಲಕ್ಷ ದುಡ್ಡು ಬಿಡಿಸ್ಕೊಂಬಂದೆ. ನೀನು ಹೇಳ್ದಂಗೆ 1 ಲಕ್ಷನೇ ಬಂದಿದ್ದು. ಮೊದಲು 50,000 ಇತ್ತು, ಇವಾಗ 1 ಲಕ್ಷ ಬಿಡಿಸೋ ಥರ ಮಾಡಿದ್ದಾರೆ ATMನಾಗೆ. 1 ಲಕ್ಷ ಬಿಡಿಸ್ಕೊಂಬಂದ್ಬಿಟ್ಟೆ. ಹೆಂಗೋ ಬಿಡತ್ತ, 1 ಲಕ್ಷ ದುಡ್ಡು ಸಿಕ್ತಲ್ಲ. ನಾಳೆಗೆ 1 ಲಕ್ಷ ಬಿಡಿಸ್ಕೊಂಬಂದ್ರೆ ಇನ್ನು ಏಟೈತೆ ಅಕೌಂಟ್ನಾಗೆ. ಅವನತ್ತೆ ನನಗಂತೂ ಸಖತ್ತು ಖುಷಿ ಆಗ್ತೈತೆ. ಇನ್ನು 3 ಲಕ್ಷ ಐತೆ. ನಾಳೆಗೆ 1 ಲಕ್ಷ ಬಿಡಿಸ್ಕೋಬೋದು. ಹೆಂಗಲ್ಲ ಅಂದರೂ 2 ಲಕ್ಷ ದುಡ್ಡು ಆಗುತ್ತೆ. ಇನ್ನು ನಾಡ್ದಾಲೆ ಬ್ಯಾಂಕ್ ಓಪನ್ ಅಲ್ಲ, ಎಲ್ಲ ಲಾಕ್ ಮಾಡಿಸ್ಬಿಡ್ತಾರೆ ಅನಿಸುತ್ತೆ. ಇವಾಗ ಎಲ್ಲೂ ಏನು ಮಾಡ್ಸೋಕ್ಕಾಗಲ್ಲ ಅಂತ ಅನಿಸುತ್ತೆ. ಮೊಬೈಲ್ ಬೇರೆ ನಮ್ಮ ಹತ್ರನೇ ಐತಲ್ಲ, ಅದೇ ಫೋನ್ ನಂಬರೇ ಆಗಬೇಕು. ಅದು ಹೆಂಗೆ ಏನು ಮಾಡ್ಸೋಕ್ಕಾಗಲ್ಲ ಅಲ್ಲೇನತ್ತೆ. ಹೆಂಗೋ ಬಿಡು 1 ಲಕ್ಷ ಬಿಡಿಸ್ಕೊಂಬಂದ್ವಲ್ಲ. ಅದಕ್ಕೆ ಫೋನ್ ಇದು 10,000 ರೂಪಾಯಿ ಮೇಲೆ ಬಿಡ್ಸೋಕ್ಕಾಗತ್ತೆ. 10,000 ಬಿಡಿಸ್ತಿದ್ದಂಗೆ OTP ಕೇಳುತ್ತೆ. ಅದಕ್ಕೆ ನಾನು ಮೊಬೈಲೂ ತಗೊಂಬಂದೆ, ATMನೂ ತಗೊಂಬಂದೆ. ಹೆಂಗೋ ಬಿಡತ್ತ, ನೀನು ಸೀಕ್ರೆಟ್ ನಂಬರೂ ತಿಳ್ಕೊಂಡಿದ್ಯಲ್ಲೇ ಅವತ್ತು ಜೊತೆಗೆ ಹೋದಾಗ. ಅವಳು 2,000 ಬಿಡಿಸ್ಕೊಂತೀನಿ ಬಾ ಹೋಗೋಣಂತ ಜೊತೆ ಕರ್ಕೊಂಡು ಹೋಗಿದ್ಲು. ಹೊಸ್ತಾಗ ಮದುವೆ ಆದಾಗ ಇನ್ನೂ ಚೆನ್ನಾಗಿದ್ಲು ಹೇಳು ನನ್ನ ಜೊತೆಗೆ. ಅವಾಗ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿದ್ನಲ್ಲ, ಅವಾಗ ಕರ್ಕೊಂಡು ಹೋಗಿದ್ಲು. ನಾನು ಹಂಗೆ ಒಂದ್ಸತಿ ಕಣ್ಣು ಆಡಿಸಿ ನೋಡ್ಕೊಂಡೆ. ಅವಳು ಮೊಬೈಲ್ ನಂಬರೇ ಇಕ್ಕಿದ್ಲು ATMಗೆ ಅಂತ ನನಗೆ ಗೊತ್ತು. ಆವಾಗ ATM ಸಿಕ್ಬಿಡ್ತಾ, ಅವಳು ಮೊಬೈಲ್ ನಂಬರೇ ಇಕ್ಕಿರೋದು ನಾನು ತಿಳ್ಕೊಂಡು ಈ ರೀತಿ ಎಲ್ಲ ನಾನು ಹಿಂಗೆ ಒಟ್ಟಿನಲ್ಲಿ ಅವಳು ATM ಇಡೋ ಜಾಗ, ಯಾವುದರಲ್ಲಿ ATM ಇಡ್ತಾಳೆ ಎಲ್ಲ ನಾನು ನೋಡ್ಕೊಂಡಿದ್ದೆ. ಇವಾಗ ಅದು ಅನುಕೂಲ ಆಯಿತು. ಮತ್ತು ನೀವು ಇವಾಗ ಖುಷಿ ಆಗೈತಲ್ಲ ಮತ್ತೆ ನಿನಗೆ. ಹೆಂಗೋ ನೋಡಿ ನೀನು ಹೇಳ್ದಂಗೆ ಮಾಡಿಬಿಟ್ಟೆ. ನನಗೇನೋ ಭಾಳ ಖುಷಿ ಆಗ್ಬಿಡ್ತು ಬಿಡು. ತಾಂಬ ಅವಳು ದುಡ್ಡು ಕೇಳಕ್ಕೆ ಹೋದ್ರೆ ಲೀಜು 3 ಲಕ್ಷ ಕೊಟ್ಟಾಕೆ ಇನ್ನೂ ನನ್ನ ಹತ್ರ 6 ಲಕ್ಷ ಐತೆ, ಇನ್ನೂ 10 ಲಕ್ಷ ದುಡ್ಡು ಐತೆ. ಹಿಂಗೆ ಅಂತ ಹೆಂಗೆ ಮಾತಾಡ್ತಾಳೆ. ನನಗಾಗಿ ಸಿಟ್ಟೆ ಬಂತು. ನೋಡು ನಮಗೆ ಕೊಡ್ಲಿಲ್ವಲ್ಲ ಕೇಳಿರು ಅಂತೇಳಿ ನನಗೇನೋ ಭಾಳ ಸಿಟ್ಟು ಬಂದ್ಬಿಡ್ತು. ಸಖತ್ತು ಸಿಟ್ಟು ಬಂದ್ಬಿಡ್ತು. ಇವಳು ಇಲ್ಲೇ ನಮ್ಮೂರಾಗೆ ಬಿಡಿಸ್ಕೊಂಬನ ಅಂತಿದ್ಲು. ನಾನು ಬಾ ಅಂತೇಳಿ ಸುಮ್ಮನೆ ಟೌನಿಗೆ ಕರ್ಕೊಂಡು ಹೋಗಿದ್ದೆ. ಯಾಕೆ ಪಾಪ ಇಲ್ಲಿ ಬಿಡಿಸ್ಕೊಂಡಿದ್ದಾಗಿತ್ತು. ಇಲ್ಲಿ ಇತ್ತಲ್ಲ ಪಾಪ ATM, ಇಲ್ಲಿ ಬಿಡಿಸ್ಕೊಬೋದಾಗಿತ್ತು ಘನವಾಗಿ. ಅಯ್ಯೋ ಅಯ್ಯಪ್ಪ ಬೇಡ ಅಂತ ಯಾದ್ರಿಕೊಂಡು ಟೌನಿಗೆ ಕರ್ಕೊಂಡೋಗಿತ್ತು. ಅಂದರೆ ಅಲ್ಲಿ ಬಿಡಿಸೋದೆ ವಾಸೆ ಕಾಣತ್ತೆ. ಯಾಕಂದರೆ ಇಲ್ಲಿ ನಮ್ಮೂರಾಗೆ ಆಮೇಲೆ ಹೋಗ್ಬಿಟ್ಟು ಅವರು ಕ್ಯಾಮ್ರಾ ಚೆಕ್ ಮಾಡಿಸಿರಿ ಇಲ್ಲೇ ಬಿಡಿಸಿದ್ದಾರೆ ಅಂತೇಳಿ ಕ್ಯಾಮ್ರಾ ಚೆಕ್ ಮಾಡಿಸಿರೆ. ಅದಕ್ಕೇನೆ ATM ಅಂದಮೇಲೆ ಕ್ಯಾಮ್ರಾಗಳೆಲ್ಲ ಇರ್ತವೆ. ಅದಕ್ಕೋಸ್ಕರ ಇವಾಗ ನಾನು ಟೌನ್ನಾಗೆ ಏನೊಂದು 10-15 ಇದ್ದಾವೆ. ಬಾ ಯಾವುದಾನ ಒಂದು ಹಿಂದೆ ಎಲ್ಲ ಒಂದು ಕಡೆಗೆ ಅಲ್ಲೆಲ್ಲ ಒಂದು ಕಡೆಗೆ ಅಲ್ಲೆಲ್ಗ ಕರ್ಕೊಂಡೋಗಿ ಅಲ್ಲಿ ಬಿಡಿಸ್ಕೊಂಬಂತು. ಮೇನ್ ರೋಡ್ಗಳಾಗಾದರೆ ಇಲ್ಲಿಗೆ ಬಂದವ್ರೇನೋ ಅಂತ ಅನ್ಕೊಂತಾರೆ ಅಂತ ಹೇಳಿ ಇಲ್ಲಿ ಬೇಡ ಅಂತೇಳಿ ಅಲ್ಲೆಲ್ಲ ಒಂದು ಸಂದೆ ಬಂದಿತ್ತು ATM. ಅಲ್ಲಿಗೆ ಹೋಗಿ ಬಿಡಿಸ್ಕೊಂಬಂದಂಗೆ ಆಯಿತು. ಇಲ್ಲೇ ಬಿಡಿಸ್ಕೊಂಡಿದ್ರೆ ಆಮೇಲೆ ಕ್ಯಾಮ್ರಾ ಚೆಕ್ ಮಾಡಿಸಿರಿ ಏನು ಮಾಡ್ತೀಯ? ಯಾರು ತಗೋ ಹೇಳ್ಬೇಡ ಕಾಣತ್ತೆ, ಎಲ್ಲೆಲ್ಲೋ ಹೇಳಕ್ಕೆ ಹೋಗ್ಬೇಡ ನೀನು. ನಾಳೆಗೆ ಬಿಡಿಸ್ಕೊಬೋದೇನು? ಅಲ್ಲ 3 ಲಕ್ಷ ಒಂದೇ ಸತಿ ಬಿಡ್ಸಂಗಿದ್ದಿದ್ರೆ ಚೆನ್ನಾಗಿರ್ತಿತ್ತಮ್ಮ ಅಲ್ಲೇ. ಅಯ್ಯೋ ಇಲ್ಲ ಕಾಣತ್ತೆ, ಆಗಲ್ಲ. 3 ಲಕ್ಷನೂ ಬಿಡ್ಸೋಕ್ಕಾಗಲ್ಲ ಒಂದೇ ಸತಿ. ಒಂದು ದಿವಸಕ್ಕೆ ಇಷ್ಟು ಅಂತ ಮಿನಿಮಮ್ ಅಂತ ಇರುತ್ತೆ ಅಷ್ಟೇ ಬಿಡ್ಸೋಕ್ಕಾಗೋದು. 1 ಲಕ್ಷ ಬಿಡಿಸ್ಬೋದು ಅಷ್ಟೇ. 50,000 ಇತ್ತು ಮೊನ್ನೆ. ಇವಾಗ ಯಾರಿಗೋನೋ ಒಬ್ಬೊಬ್ಬರಿಗೆ 1 ಲಕ್ಷ ಮಾಡಿದ್ದಾರೆ. ಅದೇ ಟ್ರಾನ್ಸಾಕ್ಷನ್ ಎಲ್ಲ ಚೆನ್ನಾಗಿ ಮಾಡ್ತಾರಲ್ಲ ಅಂಥವ್ರಿಗೆಲ್ಲ 1 ಲಕ್ಷ ಬಿಡಿಸೋ ಥರ ಮಾಡಿದ್ದಾರೆ. ಇವಾಗ 1 ಲಕ್ಷ ಬಿಡಿಸ್ಬೋದು ಇವಳು. ಯಾಕಂದರೆ ಚೆನ್ನಾಗೆಲ್ಲ ದುಡ್ಡೆಲ್ಲ ಕಟ್ಟಿ ಚೆನ್ನಾಗೆಲ್ಲ ದುಡ್ಡೆಲ್ಲ ಇಟ್ಕೊಂಡಿದ್ದಾಳಲ್ಲ ಅಕೌಂಟಲ್ಲೆಲ್ಲನ. ಅದಕ್ಕೆ ಇವಳಿಗೊಂದು 1 ಲಕ್ಷ ಇತ್ತು ಚಾನ್ಸು. ನಾನು 50,000ನೇ ಬರೋದು ಅಂತ ಅನ್ಕೊಂಡೆ. ಆಮೇಲೆ ಮತ್ತೆ 50,000 ಮೇಲೆ ತಿರ್ಗಾ ಹೆಂಗನ ಆಗಲಿ ಅಂತೇಳಿ ತಿರ್ಗಾ 15,000 ಹೊಡೆದೆ. ಬಂತು. 15,000 20,000 ಹಿಂಗೆ ಬಿಡಿಸ್ಕೊಂಡ್ ಬಂದುಬಿಟ್ವಿ. 1 ಲಕ್ಷ ಬಿಡಿಸ್ಕೊಂಬಂದೆ. ನಾಳೆಗೆ 1 ಲಕ್ಷ ಬಿಡ್ಸೋಕ್ಕಾಗುತ್ತೆ. ನಾಳೆಗಿನೇನು ಅವಳು ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಭಾನುವಾರ ಅಲ್ಲ. ನಾಳೆಗೂ ಏನು ಮಾಡೋಕ್ಕಾಗಲ್ಲ. ಫೋನು ಮಾಡ್ತಾ ಇದ್ದಾರೆ, ಸ್ವಿಚ್ ಆಫ್ ಮಾಡಿಕ್ಕಿದ್ದೀನಿ ನಾನು. ಮತ್ತೆ ಫೋನ್ ಬಿಟ್ರೆ ಮತ್ತೆ ಫೋನ್ ಎಲ್ಲ ಐತೆ ಏನೋ ಅಂತ ಹುಡುಕಿಸ್ಬಿಡ್ತಾರೆ ಅಂತೇಳಿ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ. ಅವಾಗಿಂದ ಫೋನ್ ಮಾಡ್ತಾನೇ ಇದ್ದಾರೆ. ಮತ್ತೆ ಇವಾಗ ಸ್ವಿಚ್ ಆಫ್ ಮಾಡಿಬಿಟ್ಟೆ ಫೋನ. ಹೆಂಗೋ ಬಿಡತ್ತ, ತಗೊಂಬಂದಿದ್ದು ಒಳ್ಳೇದಾಯಿತು. ಅವಳು ಭಾಳ ಗಾಂಚಲಿ ಮಾಡ್ತಾಳೆ. ದುಡ್ಡು ಐತೆ ಅಂತ ಭಾಳ ಜಂಬ ಮಾಡ್ತಾಳೆ. ಸಖತ್ ಜಂಬ ಮಾಡ್ತಾಳೆ. ಏನು ಬಿಡು ದುಡ್ಡು ಐತೆ, ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತೇಳಿ ಜಂಬ ಮಾಡ್ತಾಳೆ. ಅದಕ್ಕೆ ಮತ್ತೆ ನನ್ನ ತಮ್ಮನ 2 ದಿವಸಕ್ಕೇ ಮದುವೆ ಆಗಿ ಬೇರೆ ಕರ್ಕೊಂಡು ಹೋಗಿದ್ದು. ಏನು ಲೀಜಿಗೆ ಹಾಕ್ಸ್ಕೊಂತೀನಿ ಅಂತ ದುಡ್ಡು ಐತೆ ಅಂತ 3 ಲಕ್ಷ ಕೊಟ್ಟು ಮನೆ ಲೀಜಿಗೆ ಹಾಕ್ಸ್ಕೊಂಡವಳಲ್ಲ. ಇನ್ನಿಷ್ಟು ದುಡ್ಡು ಇಕ್ಕೊಂಡಿರ್ಬೇಡ. ಸರಿಯಾಗಿ ಮಾಡಿದ್ವಿ ಬಿಡಮ್ಮ ಅವಳಿಗೆ. ಸರಿಯಾಗಿ ಆಗೈತಿ. ಇವಾಗ ನಮ್ಗೆ ಏನು ದುಡ್ಡು ಸಿಕ್ಕೈತಲ್ಲ ಸಾಕು. ನಾನು ಅದಕ್ಕೆ ಇವಳಿಗೆ ಹೇಳಿದೆ, ಇನ್ನು ದುಡ್ಡು ಐತೆ ಅಂತಾಳೆ ಮತ್ತು ಏನು ಮಾಡಬೇಕು ಅಂತೇಳಿ ನಾನು ಮತ್ತು ಪ್ಲ್ಯಾನ್ ಮಾಡೀವಿ. ದುಡ್ಡು ಐತೆ ಅಂತಾಳಲ್ಲ, ಇನ್ನೂ ದುಡ್ಡು ಐತೆ ಅಂತಾಳೆ ಅವಳು. ಇನ್ನೂ ನಮ್ಮ ತಗೈತೆ 10 ಲಕ್ಷ ಅಂತಾಳಲ್ಲ, ಏನಾನ ಮಾಡೋಳು ತಗೊಳ್ಳು, ದುಡ್ಡೆಲ್ಲ ಇಸ್ಕೋಬೇಕಲ್ಲ ನಾನು ಅಂತ ಮುತ್ತಿಗೆ ಹೇಳಿದೆ. ಆವಾಗ ಮುತ್ತು ಏನು ಮಾಡೋಕ್ಕಾಗುತ್ತತ್ತೆ, ಏನು ಮಾಡೋಕ್ಕಾಗಲ್ಲ ಅಂದ್ಲು. ಆಮೇಲೆ ನಾನು ಹಿಂಗೆ ಮಾಡ್ಬೋದು ಎಂದೆ. ಹ್ಞೂನತ್ತೆ ನಾನು ಹಿಂಗೆ ಮಾಡ್ಕೊಂಡಿದ್ದೀನಿ, ಹಿಂಗೆಲ್ಲ ಹಿಂಗೈತೆ, ಹಂಗೆ ಮಾಡ್ತೀನಿ ಹೇಳಿ ಇಬ್ರು ಏನಾದರೂ ಮಾಡಿ ಹಿಂಗೆ ಬಿಡಿಸ್ಕೊಂಬಂದ್ಬಿಡೋಣ ಅಂತೇಳಿ ನಮ್ಮ ಮುಂಚೆಗೆ ಪ್ಲ್ಯಾನ್ ಮಾಡಿಬಿಟ್ವಿ. ನಾನು ಮತ್ತು ಪ್ಲ್ಯಾನ್ ಮಾಡಿ ಇವು ಐಡಿಯಾ ಓಡಿಸಿದ್ದು ಪಾಪ. ಅವಳಿಗೆ ಗೊತ್ತಾಗಲ್ಲ ಬಿಡು, ಅವಳು ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ.
ಅವ್ ತಂದಿದ್ದು ನೋಡು ಮುತ್ತು ಎಷ್ಟು ಸೂಕ್ಷ್ಮ ಅಂತೀಯ. ನಾನು ರಾಜಂಟಿಗೆ ಕರ್ಕೊಂಡು ಹೋಗಿದ್ದೆ ಅಡುಗೆ ಮನೆಯಾಗೆ ಮಾತಾಡ್ತಾ ನಿಂತ್ಕೊಂಡಿರೋ ರಾಜಂಟಿ ಹಿಂಗೆ ಸ್ವಲ್ಪ ನಾನು ಹೋಗಿ ತಗೊಂತೀನಿ, ಏನಾದ್ರೂ ಅಲ್ಲಿ ಸೌಂಡ್ ಆದಾಗ ನೀನು ಇಲ್ಲೇನೋ ಎತ್ತಾಕು ಅಂತ ಹೇಳಿ ಸುಮ್ಮನೆ ಅವಳು ಎಲ್ಲ ಅಡುಗೆ ಮನೆಗೆ ಜೋಡಿಸ್ಕೊಂತಾ ಇದ್ಲು, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ಲು. ಆವಾಗ ನಾನು ಇವ ಆಂಟಿ ಅಡುಗೆ ಮನೆ ಒಂದು ಕಡೆ ಐತಲ್ಲ, ಅಡುಗೆ ಮನೆ ಬಾಗ್ಲಾಗ ಇವ ಆಂಟಿ ನಿಂತ್ಕೊಂಡಿತ್ತು. ಅವಾಗ ಏನಾದರೂ ಸ್ವಲ್ಪ ಸೌಂಡ್ ಆದಾಗ ಇವ ಆಂಟಿ ಬಾಕ್ಸಿನ ಮುಚ್ಚೋಳಣ, ಏನಾದರೂ ಸ್ಟೀಲ್ ಬಾಕ್ಸಿನ ಮುಚ್ಚೋಳಣ, ಏನಾರ ಎತ್ತಾಕ್ಬಿಟ್ಟೈತೆ ಏನೋ ಸೌಂಡ್ ಅಂತ ಸುಮ್ಮನೆ ಆಗ್ಬಿಟ್ಲು ಅವಳು. ಅವ ಆಂಟಿನ ಕರ್ಕೊಂಡು ಹೋಗಿ ನಾನು ರಾಜ ಆಂಟಿಂದಾಗೆ ಅವ ಆಂಟಿಗೆ ಹೇಳಿ, ಆಂಟಿ ನಿನಗೂ ಖರ್ಚಿಗೆ ಒಂದು 10,000 ಕೊಡ್ತೀನಿ, ಬೇಕಾದ್ರೆ ನಿನ್ನ ಮಗ ಸಾಲ ಮಾಡಿರೋದು ಹಂಗೆ ಕೊಡೋದೇ ಬೇಡ ನೀನು ಅಂತ ಹೇಳಿ ಎಲ್ಲ ಅವ ಆಂಟಿ ಹತ್ರ ಹಿಂಗೆಲ್ಲ ಮಾತಾಡಿದ್ದೀನಿ ನಾನು. ಎಲ್ಲ ಮಾತಾಡಿ ಅವ ಆಂಟಿಗೆ ಒಂದು 10,000 ಕೊಡಬೇಕು. ಅವ ಆಂಟಿಗೆ ಒಂದು 10,000 ಕೊಡತ್ತೆ ಅಂತ ಏನು ಮಾಡೋಕ್ಕಾಗುತ್ತೆ ಪಾಪ, ಅಷ್ಟೊಂದು ಹೆಲ್ಪ್ ಮಾಡೈತಲ್ಲ ಅವ ಆಂಟಿ. ಇಲ್ಲ ಅಂದಿದ್ರೆ ನಾನು ATM ತರೋಕ್ಕಾಗ್ತಿರ್ಲಿಲ್ಲ. ಅಲ್ಲ ಮೊಬೈಲ್ ಹೆಂಗೆ ತಗೊಂಬಂದೆ? ಇವಾಗ ಏನೋ ಅಯ್ಯಮ್ಮನ ಮೇಲೆ ಕೇಳಿದ್ರೆ ಏನು ಮಾಡ್ತೀಯ? ಇಲ್ಲ ಅವ ಆಂಟಿಗೆ ಮೇಲೆ ಡೌಟ್ ಬರಬಾರ್ದು ಅಂತಲೇ ಹೊರಕ್ಕೆ ಹಚ್ಚಿನ ಅವಳೇ ಬಿಟ್ಟು ಬರೋ ಥರ ಬಾ ಹೊರಕ್ಕೆ ಹೋಗ್ತೀನಿ ನಾನು, ಬತ್ತಿ ಹೊರಕ್ಕೆ ಅಂತ ಅವಳ ಮುಂದೆನೇ ಬರೀ ಕೈಯಂಗೆ ಬರೋಂಗೆ ಮಾಡಿದ್ದೀನಿ. ಅವ ಆಂಟಿ ಎಲ್ಲೂ ಹೋಗಿಲ್ಲ. ಮೊಬೈಲ ಅಲ್ಲೇ ಇತ್ತು, ಆವಾಗ ಟೇಬಲ್ ಮೇಲೆ ಇತ್ತು, ತಗೊಂಬಂದ್ಬಿಟ್ಟೆ. ಹಿಂಗೆ ಡೌಟ್ ಬಂದಿಲ್ಲ, ಕೈಯೆಲ್ಲ ನಾ ತೋರಿಸ್ಕೊಂಡು ಬಂದೈತೆ ಅವ ಆಂಟಿ. ತಗೊಂಡಿಲ್ಲ ಅನ್ನೋ ಥರ ಕೈಯೆಲ್ಲ ಹಿಂಗೆ ತೋರಿಸ್ಕೊಂಡು ಬಂದೈತೆ. ಅವಳು ನೋಡಿಲ್ಲಂತೆ ಕೈಯೆಲ್ಲನ. ಅವ ಆಂಟಿ ಏನೋ ತಗೊಂಡಿಲ್ಲ ಅನ್ನೋದು ಅವಳಿಗೂ ಗೊತ್ತಿರುತ್ತೆ. ಯಾಕಂದರೆ ಅಡುಗೆ ಮನೆ ಬಾಗ್ಲಾಗೆ ಹೋಗಿದ ತಕ್ಷಣ ಅಡುಗೆ ಮನೆ ಬಾಗ್ಲಾಗ ನಿಂತ್ಕೊಳ್ತು, ಮುಚ್ಚುಳ ಪ್ಲೇಟ್ ಎತ್ತಾಗ್ತಾ ಅಷ್ಟೇ. ಆಮೇಲೆ ಅವಳು ಜೊತೆಗೇ ಹೊರಕ್ಕೆ ಬಂದೈತೆ ಅಷ್ಟೇ. ಅಲ್ಲ ಈಗ ಆಂಟಿಗೆ ಕೇಳಿದ್ರು ನಾವು ಆಂಟಿ ಇಲ್ಲಮ್ಮ ನಾನೇ ಆತಕ್ಕೆ ನೋಡೋಣಮ್ಮ, ನಿನ್ನ ಎದುರಿಗೆ ನಾನು ಹೊರಕ್ಕೆ ಬಂದಿದ್ದೀನಿ ಅಡುಗೆ ಮನೆ ಈಗ ನೀನು ಹೊರಗಿದ್ದಾಗಲೇ ಒಳಗೆ ಹೋಗಿದ ತಕ್ಷಣ ನಾನು ಹಿಂಗೆ ನಿನ್ನ ಜೊತೆಗೆ ಒಳಗೆ ಬಂದೆ, ಅಲ್ಲೇ ಅಡುಗೆ ಮನೆ ಬಾಗ್ಲಾಗೆ ನಿಂತ್ಕೊಂಡಿದ್ದೆ ಅಷ್ಟೇ ಅಂತ ಹೇಳ್ತೈತವ ಆಂಟಿ. ಇಲ್ಲ ಕಣಮ್ಮ ನಾನೇ ಆತಕ್ಕೆ ತಕ್ಕಮ್ಮನ ಅಂತ ಹೇಳ್ತೈತೆ ಬಿಡು. ಹೆಂಗೋ ಬಿಡತ್ತ ತಗೊಂಬಂದಿದ್ದು ನಮಗೇನೋ ಭಾಳ ಅನುಕೂಲ ಆಯ್ತಮ್ಮ. ಅಲ್ಲ ಅವಳು ಅಕೌಂಟ್ನಾಗ ದುಡ್ಡು ಇಕ್ಕೊಂಡಿದ್ನಿ ಅಂತ ಅಂದ್ಲಲ್ಲ, ನನಗೆ ನೋಡು ಯಾತು ಇಲ್ಲ ಅಂತಲೇ ಹೇಳೋಣಲ್ಲ ಅಂತೇಳಿ ನನಗೆ ಭಾಳ ಬೇಜಾರಾಗ್ಬಿಡ್ತು. ಯಾಕಪ್ಪ ಹಿಂಗೆ ಮಾಡ್ತಾ ಇದ್ದಾಳೆ ನೋಡು ಅಂತ ನನಗೆ ಭಾಳ ಬೇಜಾರಾಯಿತು. ಅದಕ್ಕೆ ಮತ್ತೆ ಸರಿಯಾಗಿ ಮಾಡಿದ್ವಿ ತಗ. ಬರಲಿ ಇಲ್ಲಿ ಯಾತಕನ ಬಂದು ನಮ್ಮ ಹತ್ರ ಮಾತಾಡಲಿ, ಅವಾಗ ಹೇಳ್ತೀನಿ ನಾನು. ದುಡ್ಡು ಇಕ್ಕೊಂಡವಳು ಕಣೆ, ಮಸ್ತ ದುಡ್ಡು ಇಕ್ಕೊಂಡವಳೆ. ಮದುವೆಗಿನ ಮುಂಚೆಯಿಂದಲೂ ಚೆನ್ನಾಗಿ ದುಡ್ದವಳೆ, ಚೆನ್ನಾಗಿ ದುಡ್ಡು ಇಕ್ಕೊಂಡವಳೆ, ಭಾರಿ ಇದಂತೆ. ಅಯ್ಯೋ ನನಗೆ ಯಾರೋ ಹೇಳಿದ್ರಲ್ಲ, ಅವ್ರ ಊರವ್ರು ಯಾರೋ ಒಬ್ರು ಹಿಂಗೆ ನನಗೆ ಪರಿಚಯ ಇದ್ದಾರೆ, ಸಿಕ್ಕಿದ್ರು. ಅಯ್ಯೋ ಮದುವೆಗಿನ ಮುಂಚೆಯಿಂದಲೂ ಚೆನ್ನಾಗಿ ದುಡ್ದು ಇಕ್ಕೊಂಡವಳೆ, ಒಡವೆನೂ ಅಷ್ಟೇ ಅಂತೆ ಎಲ್ಲ ಮಾಡಿಸಿದಾಳಂತೆ ಕಣಮ್ಮ. ಎಲ್ಲ ಅವ್ರ ಅಮ್ಮಾರ ಮನೆಗೆ ಇಕ್ಕೆ ಬಂದವಳಂತೆ, ಎಲ್ಲ ಸರ ಮತ್ತು ನೆಕ್ಲೆಸ್ಸು ಎಲ್ಲ ಎಷ್ಟೊಂದು ಒಡವೆ ಎಲ್ಲ ಮಾಡಿಸಿಕ್ಕೊಂಡವಳಂತೆ, ಸಖತ್ತು ಒಡವೆಗಳೆಲ್ಲ ಮಾಡಿಸ್ಕೊಂಡವಳಂತೆ. ಅದು ಎಂತೆಂಥ ಒಡವೆಗಳು ಅಂತೀಯ ಅಂತೆ, ಹಂಗೆಲ್ಲ ಮಾಡಿಸ್ಕೊಂಡವಳಂತೆ. ಸಖತ್ತು ಚೆನ್ನಾಗೆಲ್ಲ ಮಾಡ್ಕೊಂಡವಳೆ ಅಂತೇಳಿ ಎಲ್ಲರೂ ಹೇಳ್ತಾಯಿದ್ರು. ನಿಮ್ಮದೇ ಯಾತು ಇಲ್ಲದು, ಅವಳೇನು ಸಖತ್ತ ದುಡ್ಡು ಮಾಡ್ಕೊಂಡವಳೆ ಅಂತೇಳಿ. ಅವ್ರ ಅಪ್ಪ ಇರ್ದೆಲ್ಲ ಸ್ವಲ್ಪ ಜಮೀನೆಲ್ಲ ಇತ್ತಲ್ಲ, ಆ ಜಮೀನಾಗೆಲ್ಲ ದುಡ್ಡು ಬಂದಿರೋದೆಲ್ಲ ಇಟ್ಕೊಂಡವಳಂತೆ. ಅದಕ್ಕೇ ಅವಳು ಅಷ್ಟೊಂದು ಜಂಬ ಮಾಡೋದು. ಅದಕ್ಕೆ ಕಣಮ್ಮ 3 ಲಕ್ಷ ಕೊಟ್ಟು ಲೀಸಿಗೆ ಹಾಕ್ಸ್ಕೊಂಡಿರೋದು. ಒಳ್ಳೆ ಯಾರಮ್ಮ ಕೊಡ್ತಾರೆ 3 ಲಕ್ಷ ರೂಪಾಯಿ ದುಡ್ಡ? ಏನು ಬಾಡಿಗೆ ಕೊಡೋಣ ಬಿಡು 1,000 ಅಂತಾರೆ. ಅದು ಬಿಟ್ಬಿಟ್ಟು 3 ಲಕ್ಷ ದುಡ್ಡು ಕೊಟ್ಟು ಲೀಸಿಗೆ ಹಾಕ್ಸ್ಕೊಂಡವಳಂದ್ರೆ ಅವಳು. ಅದೇ ಮತ್ತೆ ನನಗೆ ಯಾವ 3 ಲಕ್ಷ ಕೊಟ್ಟು ಲೀಸಿಗೆ ಹಾಕ್ಸ್ಕೊಂಡವಳು ಮನೇನ ಅಂತ ಗೊತ್ತಾತ. ಆವಾಗಲೇ ನನಗೆ ಬೊಲ್ಸಿಟ್ಟು ಬಂದಂಗಾತು. ಅವಳು 3 ಲಕ್ಷ ಕೊಟ್ಟು ಲೀಸಿಗೆ ಹಾಕ್ಸ್ಕೊಂಡವಳೆ ಅಂದರೆ ಯಪ್ಪ 3 ಲಕ್ಷ ಅಂದರೆ ಏನಾಯ್ತು ಅಂತೀಯ ನಾನು? ಹೋಗತ್ತ. ಅಯ್ಯೋ ದೇವ್ರೆ, 3 ಲಕ್ಷ ಅಂತಂದರೆ ನನಗೆ ಅದೇ ಹೆಂಗ ಬಿಡಿ. ಇವಾಗ ನಮ್ಗೆ ಒಂಥರ ಖುಷಿ ಇವತ್ತು ದುಡ್ಡು ಬಂತಲ್ಲ, ಅದೇ ನಮಗೆ ಒಂಥರ ಖುಷಿ. ಈಗ ಹೆಂಗ ಒಳ್ಳೆ ಸಮಯದಾಗೆ ಹೆಂಗೆ ಮತ್ತೆ ಇವಾಗ ಇಲ್ಲ ಇವತ್ತು ಬ್ಯಾಂಕೂ ಇಲ್ಲಲ್ಲ, ಹೆಂಗೋ ಆಗ್ತೈತೆ ಬಿಡು. ನಾನು ನನ್ನ ಸೊಸೆ ಇಬ್ಬರು ಒಳ್ಳೆ ಐಡಿಯಾ ಮಾಡಿಬಿಟ್ಟು ಅವಳ ಹತ್ರ ಇರೋ ದುಡ್ಡು ಹೆಂಗಾದ್ರೂ ಮಾಡಿ ನಾವು ಎತ್ಕೋಬೇಕು, ನಾನು ತಗೋಬೇಕು ಅಂತೇಳಿ ಇವಾಗ ನನ್ನ ಮಗನ ಸಂಬಳ ಅದು ಕೊಡ್ದಂಗೆ ಎಲ್ಲ ಇದು ಮಾಡಿಬಿಟ್ಲಲ್ಲ. ಅದಕ್ಕೆ ನಾನು ನನ್ನ ಸೊಸೆ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಏನೋ ಒಂದು ಪ್ಲ್ಯಾನ್ ಮಾಡಿಬಿಟ್ವಿ. ಅದು ವರ್ಕೌಟ್ ಆಯಿತು. ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ನಮಗಂತೂ ತುಂಬ ಖುಷಿ ಆಗ್ತೈತೆ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.